ಮೊದಲಾಗಿ ರಾಜ್ಯದ ಜನಕ್ಕೆ 80ನೇ ಸ್ವಾತಂತ್ರ್ಯ ದಿನದ ಶುಭಾಶಯನ ಕೋರಕ್ಕೆ ಬಯಸ್ತೀನಿ ನಾನು. ಹೇಳಮ್ಮ ಸರ್ ಹೇಳಿ. ದೇಶದೆಲ್ಲ ಇವತ್ತು ಸಂಭ್ರಮ, ಎಲ್ಲ ಕಡೆ ಒಂಥರ ನಾಡ ಹಬ್ಬ ಇದ್ದಂಗೆ. ಸ್ವಾತಂತ್ರ್ಯ ದಿನ ಅಂದರೆ ನಮಗೆಲ್ಲ ಇಡೀ ದೇಶದಲ್ಲಿ ಒಂಥರ ನಾಡ ಹಬ್ಬ ಬಂದಂಗೆ. ಒಂಥರ ಎಲ್ಲ ಹಬ್ಬಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ಬಂದರೆ ಒಂಥರ ನಾವು ಯಾವ ಥರ ಹಬ್ಬ ನಮ್ಮ ಆಚರಿಸ್ತೀವಿ, ಅದಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ದಿನ ಅಂದರೆ ನಾವು ಅದಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ದಿನ ಹಬ್ಬ ನಾಡ ಹಬ್ಬ ಥರ ನಾವು ಇಡೀ ದೇಶದಲ್ಲಿ, ನಮ್ಮ ರಾಜ್ಯ ಅಂತ ಇಲ್ಲ, ಇಡೀ ದೇಶದಲ್ಲಿ ಇದಕ್ಕಿಂತ ಖುಷಿ ಯಾವುದೂ ಇಲ್ಲ ನಮಗೆ. ಇವತ್ತು ಸ್ವಾತಂತ್ರ್ಯ ಬಂದಿದ್ದಕ್ಕೆ ನಾವೆಲ್ಲ ಇಲ್ಲಿ ಬದುಕ್ತಾ ಇದ್ದೀವಿ. ಆ ಕಾರಣಕ್ಕೆ ನಮಗೆಲ್ಲ ತುಂಬ ಖುಷಿದ ದಿನ ಇವತ್ತು. ನಾವೆಲ್ಲ ಒಂದು ಖುಷಿಯಾಗಿ ಸ್ವಾತಂತ್ರ್ಯ ದಿನ ನಾವು ಆಚರಿಸ್ತಾ ಇದ್ದೀವಿ. ಈ ವಿಜಯನಗರ ಜಿಲ್ಲೆಯಲ್ಲಿ ಸರ್ ಧ್ವಜಾರೋಹಣ ಮಾಡೋದಕ್ಕೆ ವಿನಾಯಿತಿ ಇಲ್ಲ ಮಾಧ್ಯಮದಲ್ಲಿ ನೋಡಿದೆ ನಾನು. ಆ ಥರ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನಗೆ ಅವಕಾಶ ಫ್ಲ್ಯಾಗ್ ಹಾಸ್ಟ್ ಮಾಡೋದು ಅದು ಒಂದು ಸೌಭಾಗ್ಯ. ನನಗೆ 3 ಬಾರಿ 4ನೇ ಬಾರಿ ಇವತ್ತು ಮಂತ್ರಿ ಆಗಿರೋದು ನಾನು. ಕುಮಾರಸ್ವಾಮಿ ಸರ್ಕಾರದಲ್ಲೂ ಒಂದು ಬಾರಿ ಅವಕಾಶ ಸಿಕ್ಕಿತ್ತು ನನಗೆ. ಅದಾದಮೇಲೆ 2018 ಹಾವೇರಿ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆಗಿದ್ದೆ. ಅಲ್ಲೂ 2 ವರ್ಷ ನಾನು ಫ್ಲ್ಯಾಗ್ ಹಾಸ್ಟ್ ಮಾಡೋದು ಅವಕಾಶ ಸಿಕ್ಕಿತ್ತು. ಈಗ 23ರಲ್ಲಿ ಸರ್ಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ನನಗೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಿದರು. ಅಂದರೆ 1 ವರ್ಷ ಆದಮೇಲೆ 2 ವರ್ಷ ಬಳ್ಳಾರಿ ಉಸ್ತುವಾರಿ ಮಂತ್ರಿ ಆಗಿದೆ. 3 ವರ್ಷ ನಾನು ವಿಜಯನಗರಲ್ಲಿ ಫ್ಲ್ಯಾಗ್ ಹಾಸ್ಟ್ ಮಾಡಿದ್ದೀನಿ. ನಾನು ಕೇಳಿದ್ದೇನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಇರುವಾಗಲೂ ಹೇಳಿದ್ದೆ ನಾನು, ನನಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇಡ. ಏನಕ್ಕಂದರೆ ನನ್ನ ಕೆಲಸದ ಒತ್ತಡ ಜಾಸ್ತಿ, ನನ್ನ ಟೂರ್ ಜಾಸ್ತಿ ಇರ್ತದೆ, ಅದರಲ್ಲಿ ಜಿಲ್ಲೆಯಲ್ಲಿ ಟೈಮ್ ಕೊಡಬೇಕಾಗ್ತದೆ. ಜಿಲ್ಲೆಯಲ್ಲಿ ನಾನು ಟೈಮ್ ಕೊಡಲ್ಲ, ನನ್ನ ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಸಿದ್ದರಾಮಯ್ಯನಿಗೂ ಹೇಳಿದೆ. ಆಮೇಲೆ ಮೊನ್ನೆ ಈ ಸರ್ಕಾರ ಬಂದಾದಮೇಲೆ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರಿಗೊಂದು ಪತ್ರನ ಬರೆದಿದೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ನನ್ನ ಬೇಡ, ನನಗೆ ಕೆಲಸದ ಒತ್ತಡ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ, ಬಸಪ್ಪನಿಗೆ ಮಾಡಿಕೊಡಿ ಅಂತ ನಾನೇ ಕೇಳ್ಕೊಂಡಿದ್ದೀನಿ. ಏನಕ್ಕೆ ಒಬ್ಬ ಪೌರ ಕಾರ್ಮಿಕ ಮಂತ್ರಿ ಆಗೋದು ನಮಗೆಲ್ಲ ಖುಷಿ ಇದೆ. ನನ್ನ ಅನ್ಸಿಗೆ ಯಾವ ಪಕ್ಷದಲ್ಲೂ ಒಬ್ಬ ಪೌರ ಕಾರ್ಮಿಕ ಮಂತ್ರಿ ಆಗೋಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಬಸಪ್ಪನವರು ಇವತ್ತು ಮಂತ್ರಿ ಆಗಿದ್ದಾರೆ, ಅವ್ರಿಗೂ ಆಸೆ ಇರ್ತದೆ. ನಾನು ಮೊದಲೇ ಬಾರಿ ಮಂತ್ರಿ ಆಗುವಾಗ ನನಗೂ ಎಲ್ಲೋ ಒಂದು ಕಡೆ ಯಾವುದನ್ನ ಒಂದು ಜಿಲ್ಲೆ ಕೊಡಬೇಕು, ನಾನೂ ಒಂದು ಫ್ಲ್ಯಾಗ್ ಹಾಸ್ಟ್ ಮಾಡಬೇಕಂತ ನನಗೂ ಒಂದು ಆಸೆ ಇತ್ತು. ಹಾಗಾಗಿ ನಾನು ಬೇರೆಯವ್ರಿಗೂ ಅವಕಾಶ ಮಾಡಿಕೊಳ್ಳಿ ಅಂತ ಮನೆ ಮುಖ್ಯಮಂತ್ರಿ ಕೇಳ್ಕೊಂಡಿದ್ದೆ. ಆ ಕಾರಣಕ್ಕೆ ಬಸಪ್ಪನ್ನ ಇವತ್ತು ವಿಜಯನಗರ ಜಿಲ್ಲೆಗೆ ಹಾಕಿದ್ದಾರೆ. ಅದು ಬಿಟ್ಟು ಇದು BJಪಿಯವರು ರಾಜಕೀಯ. ಈಗ ದೇಶದ ಅಭಿಮಾನ ನಾವು BJಪಿಯಿಂದ ಕಲಿಯೋದು ಅಗತ್ಯ ಇಲ್ಲ ನಮಗೆ. ದೇಶಕ್ಕೆ ಯಾರು ಮಾಡಿದ್ದಾರೆ, ಸ್ವಾತಂತ್ರ್ಯ ಯಾರಿಂದ ಬಂದಿದೆ ಅಂತ ದೇಶಕ್ಕೆ ಜನಕ್ಕೆ ಗೊತ್ತಿದೆ. ನನಗೆ ದೇಶದ ಜನಕ್ಕೆ ಗೊತ್ತಿದೆ ಸ್ವಾತಂತ್ರ್ಯದಲ್ಲಿ BJಪಿಯವ್ರ ಪಾತ್ರ ಏನಿತ್ತು, RSS ಪಾತ್ರ ಏನಿತ್ತು. ನಾನು ಹೇಳಕ್ಕೆ ಹೋಗಲ್ಲ, ಅದು ಹೋಗಲ್ಲ. ಅವರಿಂದ ನಾನು ಕಲಿಯೋದು ಬೇಕಾಗಿಲ್ಲ. ನಾನು ಎಲ್ಲ ಯಾವುದನ್ನ ಸಭೆದಲ್ಲಿ ಹೋದ್ರೂ ಹೇಳ್ತೀನಿ, ನಾನು ಮುಸ್ಲಿಮ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಮ್ ಅಂತೀನಿ.